ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗೋಟ್ ಫಾರ್ಮ್ ಲ್ಯಾಂಡ್ ಸೇಲ್ಗೆ ಇದೆ. ಇದು ಎಷ್ಟು ಎಕರೆ ಇದೆ, ಅಥವಾ ಬರೀ ಲ್ಯಾಂಡ್ ಸೇಲ್ಗಿದೆಯಾ ಅಥವಾ ಬರೀ ಶೆಡ್ ಸೇಲ್ಗಿದೆಯಾ, ಏನು ಎತ್ತ ಅಂತ ಒಂದು ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ ಇವತ್ತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ತಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ರೀಚ್ ಆಗುತ್ತೆ ವಿಡಿಯೋ. ಸೊ ಅವಾಗ ಬೇಗ ಪಟ್ಟಂತ ನೋಡ್ಬೋದು ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಇಷ್ಟ ಆಯಿತು ಅಂದರೆ ಮಾತ್ರ ಮಾಡಿ. ಬನ್ನಿ ಸ್ನೇಹಿತರೆ, ಶೋ ಮಾಡೋಣ. ನೋಡಿ, ಹೆಸರು ಸರೋಜಾ ಅಂತ ಹೇಳ್ಬಿಟ್ಟು ಮಹೇಶ ಅಂತ ಪತಿಯ ಹೆಸರಾಗಿರುತ್ತೆ. ವಿಷಯ ಏನು ಅಂತಂದರೆ 3 ಎಕರೆ ಲ್ಯಾಂಡು ಗೋಟ್ ಫಾರ್ಮ್ ಸೇಲ್ಗೆ ಇದೆ, ಜೊತೆಗೆ ಶೆಡ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಇನ್ನು ಇರೋದು ಬಂದ್ಬಿಟ್ಟು ಮೈಸೂರು ಹತ್ತಿರ ಒಂದು ಹಳ್ಳಿ ಸಾರ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಮಾರಲು ಕಾರಣ ಏನಪ್ಪ ಅಂದರೆ, ನೋಡಿಕೊಳ್ಳಲು ಯಾರೂ ಇರಲ್ಲ. ಗಂಡನಿಗೆ ಕೆಲಸ ಸಿಕ್ಕಿದೆ, ಸರ್ಕಾರಿ ಕೆಲಸ. ಆ ಒಂದು ಕಾರಣಕ್ಕೋಸ್ಕರ ಯಾರೂ ಇರಲ್ಲ, ಅದಕ್ಕೆ ಮಾರಲು ಒಂದು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೌಲಭ್ಯಗಳು ಏನೇನಪ್ಪ ಇದೆ ಈ ಒಂದು ಲ್ಯಾಂಡಲ್ಲಿ ಅಂದರೆ, ನೀರಿನ ವ್ಯವಸ್ಥೆ ಹಾಗೂ ಟಾರ್ ರೋಡ್ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ. ಮತ್ತು ಕೆಂಪು ಮಣ್ಣು ಬೇರೆ ಇರ್ತಕ್ಕಂಥದ್ದು ಸ್ನೇಹಿತರೆ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ನೀವು ಮಾಡಿಕೊಂಡು ಏನು ಬೇಕಾದ್ರೆ ಬೆಳ್ಕೋಬೋದು. ಓಕೆ, ಇನ್ನು ಈ ಒಂದು ಲ್ಯಾಂಡಲ್ಲಿ ಬೋರ್ವೆಲ್ ಎಷ್ಟಪ್ಪ ಇದೆ? 2 ಇದೆ ಸ್ನೇಹಿತರೆ. ಒಂದು ಕೆಟ್ಟೋಗಿದೆ, ಇನ್ನೊಂದು ಚೆನ್ನಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಚೆನ್ನಾಗಿದೆ ಒಂದು ಲ್ಯಾಂಡು ಅಂತ ಇಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟು ನೋಡಿ, ಗೋಟ್ ಫಾರ್ಮ್ ಬಗ್ಗೆ ಇನ್ನೂ ನಾವು ಡೀಟೈಲ್ ಆಗಿ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಗೋಟ್ ಫಾರ್ಮ್ ಮಾಡಿ 8 ವರ್ಷ ಆಯಿತು. ಒಟ್ಟಾರೆ 214 ಕುರಿ ಹಾಗೂ ಮೇಕೆಗಳು ಇದ್ದವು. ಅದೆಲ್ಲ ಚಿಕ್ಕಪ್ಪ ನೋಡಿಕೊಳ್ತಾ ಇದ್ರು. ಹೇಗೋ ಮ್ಯಾನೇಜ್ ಆಗ್ತಿತ್ತು ಆ ಒಂದು ಸಮಯದಲ್ಲಿ ಅಂತ ಹೇಳಿದ್ದಾರೆ. ನೀರಿನ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಅಡಿಕೆ ಮರಗಳನ್ನು ಹಾಕಿದ್ದೆವು. ಅವು ಕೂಡ ಎತ್ತರಕ್ಕೆ ಈಗ ಆಲ್ರೆಡಿ ಬೆಳೆದಿದ್ದಾವೆ. ಹಾಗೆ ಹೊಲದಲ್ಲಿ ಮನೆ ಇರುವುದರಿಂದ ನೋಡಿಕೊಳ್ಳೋಕೆ ಅನುಕೂಲತೆ ಆಗುತ್ತೆ. ಹಗಲು ರಾತ್ರಿ ತೋಟದಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ. ಮನೆಗೆ ಹೋಗ್ಬಿಟ್ಟೆ ವಾಪಸ್ ಬರಬೇಕು ಅಂತ ಏನಿಲ್ಲ. ತೋಟದಲ್ಲೇ ಮನೆ ಇರೋದ್ರಿಂದ ಅಲ್ಲೇ ಇರ್ಬೋದು. ಮನೆಯಲ್ಲಿ ಮಲಗಲು ಹಾಸಿಗೆ ಚೇರ್ ಎಲ್ಲ ಇರುತ್ತೆ.